ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೋಡಿ ಈ ಮಾವಿನಕಾಯಿ ಸೀಕರಣೆ ಜೊತೆ ಈ ಪೂರಿ ಮತ್ತು ಈ ಹೆಸರು ಕಾಳು ಮೊಳಕೆ ಕಟ್ಟಿದ ಈ ಪಲ್ಯ ತುಂಬ ಸಿಂಪಲ್. ಕೆಲವೊಂದು ಸಿಂಪಲ್ ಅಡುಗೆ ಕೂಡ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸೊ ಹಾಗಾಗಿ ಬನ್ನಿ, ಈ ಮಾವಿನ ಹಣ್ಣಿನಿಂದ ಇವತ್ತು ಮಾವಿನ ಹಣ್ಣಿನ ಸೀಕರಣೆನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಹೆಸರು ಕಾಳು ಮೊಳಕೆ ತೆಗೆಸ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು 2 ರೆಸಿಪಿ ತುಂಬ ಈಸಿ. ಹೇಳಿದ್ನಲ್ವಾ, ಮನೆಯಲ್ಲೇ ಇರುತ್ತೆ ಈ ಎಲ್ಲ ಐಟಮ್ಗಳು. ಕೆಲವೊಂದ್ಸಲ ಏನು ಮಾಡಬೇಕು ಅಡುಗೆ ಅಂತ ಕೆಲವೊಂದ್ಸಲ ಯೋಚನೆ ಮಾಡ್ತಾ ಇರ್ತೀವಲ್ವಾ. ಸೊ ಹಾಗಾಗಿ ಈ ರೀತಿ ಎಲ್ಲ ಮನೆಯಲ್ಲಿ ಐಟಮ್ಗಳಿದ್ದರೆ ಮಿಸ್ ಮಾಡದೆ ಇದನ್ನು ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಹೆಸರು ಕಾಳಿನ ಈ ಪಲ್ಯ ಯಾವ್ದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಸ್, ಒಂದು ಲೈಕು ನಮ್ಗೆ ಇನ್ನೂ ಪ್ರೇರಣೆ ಕೊಡುತ್ತೆ, ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡೋಣ ಅಂತ ತುಂಬ ಖುಷಿ ಕೊಡುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೆಸರು ಕಾಳು ಮೊಳಕೆ ತೆಗೆದು ಸೈಡ್ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು 4ರಿಂದ 5 ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಈರುಳ್ಳಿ ಕೂಡ ನಾನು ಮೊದಲೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಈ ಥರ ಹೆಚ್ಚಿ ನಾನು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಪಲ್ಯ ತುಂಬ ಸಿಂಪಲ್, ತುಂಬ ರುಚಿಯಾಗಿರುತ್ತೆ. ಕೆಲವೊಂದು ಸಲ ನೀವು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು, ಒಂದೇ ರೀತಿ ತಿಂತಾ ಇರ್ತೀರ. ಕೆಲವೊಂದು ಸಲ ಸಿಂಪಲ್ಲಾಗೂ ತಿನ್ನಬೇಕು ಮತ್ತು ಹೆಲ್ದಿ ಇರಬೇಕು. ಮೇನ್ ಅಂದರೆ ನಾವು ಅಡುಗೆ ಮಾಡೋದು ಆರೋಗ್ಯಕರವಾಗಿರಬೇಕು. ಮೇನ್ ಅಂದರೆ ಇಂಟೆನ್ಷನ್ ನಾವು ಅಡುಗೆ ಮಾಡೋದು ಅದೇ ಇರಬೇಕು. ಸೊ ಈಗ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈ ಹೆಸರು ಕಾಳು ಮೊಳಕೆ ತೆಗೆಸಿದಿತ್ತಲ್ವ, ಸೊ ಅದನ್ನು ಇದರೆಲ್ಲ ಹಾಕಿ ಮೊದಲು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹೆಸರು ಕಾಳಿದೆಯಲ್ವ ತುಂಬಾ ಹೈ ಪ್ರೋಟೀನ್ ಹೊಂದಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ 1 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಆ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗೇನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಬೇಕು. ಜಾಸ್ತಿ ಕೂಡ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಸೊ ಈಗ ಈ ಮಾವಿನ ಹಣ್ಣಿನ ಸೀಕರಣೆನ ಮಾಡ್ತಿದ್ದೀನಿ. ಸೊ ನೋಡಿ, ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ಸೊ ಈಗ ಇದನ್ನು ಕಟ್ ಮಾಡಿಕೊಂಡು ಈಗ ಸ್ವಲ್ಪ ಹೆಚ್ಚಿಟ್ಕೊಳ್ತೀನಿ. ಸೊ ಮೊದಲೇನು ಮಾಡಬೇಕು, ಪಲ್ಯ ಮಾಡ್ತಾ ಇರ್ತೀನಲ್ಲ, ಆ ಪಲ್ಯ ಮಾಡೋ ಟೈಮಲ್ಲಿ ಅಂದರೆ ಅದು ಬೇಯೋ ಟೈಮಲ್ಲೇ ನಾವು ಸೀಕರಣೆ ಕೂಡ ಮಾಡಿಟ್ಕೋಬೋದು. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ನಾವು ಸೀಕರಣೆ ಮಾಡಿ ಫಸ್ಟ್ ಇಟ್ಬಿಟ್ಟು ಆಮೇಲೆ ಅದನ್ನು ಪಲ್ಯ ಮಾಡಿದರೆ ಇರುತ್ತೆ, ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ. ನಾವು ಅಡುಗೆ ಯಾವ ರೀತಿ ಮಾಡ್ತೀವಿ, ಯಾವುದು ಫಸ್ಟ್ ಮಾಡಬೇಕು, ಯಾವ್ದು ಬೇಗ ಆಗುತ್ತೆ, ಹೇಗೆ ಟೈಮ್ ಸೇವ್ ಮಾಡಬೇಕು ಅನ್ನೋದು ಕೂಡ ನಾವು ಅಡುಗೆ ಮಾಡುವಾಗ ಯೋಚನೆ ಮಾಡಿಬಿಟ್ಟೆ ಅಡುಗೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಪಲ್ಯ ಫಸ್ಟ್ ಮಾಡಿ ಅದು ಸಿಮ್ಮಲ್ಲೇ ಇಟ್ಟಿರ್ತೀನಿ. ಅದು ಪಲ್ಯ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ದೊಡ್ಡ ಗಾತ್ರದ ಮಾವಿನ ಹಣ್ಣನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ಈಗ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಾವಿನ ಹಣ್ಣಿನ ಸೀಕರಣೆ ತುಂಬ ಈಸಿ. ಏನಂದರೆ ಆ ಹಣ್ಣನ್ನು ಹೆಚ್ಚಿಟ್ಕೊಳ್ಳೋದೇ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ. ಈಗ ಪಲ್ಯ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ 1 ಕಪ್ಪಷ್ಟು ಹಾಕಿದ್ನಲ್ಲ, ಸೊ ಆ ನೀರೆಲ್ಲ ಈಗ ಹೋಗಿದೆ. ಈಗ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ರುಚಿ ಡಬಲ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ಆದ ಅಡುಗೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿದ್ನಲ್ವ. ಸೊ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ರುಚಿನೂ ಇರುತ್ತೆ, ಆರೋಗ್ಯಕರವಾಗೂ ಇರ್ಬೋದು. ಕಡಿಮೆ ಎಣ್ಣೆ ಕೂಡ ಉಪಯೋಗಿಸಿದ್ದೀನಿ ನಾನು. ಜಸ್ಟ್ ಒಂದು 2 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿತ್ತು, ಜಾಸ್ತಿ ಕೂಡ ಎಣ್ಣೆ ಹಾಕಿಲ್ಲ. ಸೊ ಹಾಗಾಗಿ ನಾನು ಹೇಳಿದೆ ಇದು 100% ಹೆಲ್ದಿ ರೆಸಿಪಿ ಅಂತ. ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಇದರಲ್ಲೇ ಹಾಕ್ಕೊಳ್ಳಿ. ಇಷ್ಟೇ ನೋಡಿ, ಸಿಂಪಲ್ ಆದ ಅಡುಗೆ, ರುಚಿನೂ ಇರುತ್ತೆ ಅಂತ ನಿಮಗೆ ಹೇಳಿದ್ದು. ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 30 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿದರೆ ಈ ಆರೋಗ್ಯಕರವಾದ ಈ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸರಳವಾದ ಒಂದು ರೆಸಿಪಿ ನಿಮಗೆ ತೋರಿಸಿದ್ದೀನಿ. ಇದನ್ನು ನೀವು ಎನಿ ಟೈಮ್ ದಿನ ಮಾಡಿ ಕೂಡ ತಿನ್ಬೋದು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ತೀನಿ. ಈಗ ಹೆಚ್ಚಿರುವಂತಹ ಈ ಮಾವಿನ ಹಣ್ಣಿದೆ ಅಲ್ವಾ, ಇದನ್ನು ಸೀಕರಣೆ ಮಾಡ್ಕೊಳ್ಳೋಣ. ಇದು ಜಸ್ಟ್ ಒಂದು 2ರಿಂದ 3 ನಿಮಿಷದಲ್ಲೇ ಆಗಿಬಿಡುತ್ತೆ. ಈಗ ಇಲ್ಲಿ ನಾನು ಒಂದು ಚಾಪರ್ ಸಹಾಯದಿಂದ ನಾನು ಮಾಡ್ತಾಯಿದ್ದೀನಿ, ಅಥವಾ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬೋದು. ಸೊ ಈ ಚಾಪರ್ ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹೇಳಿ, ಇದರ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಸಕ್ಕರೆ ಬದಲಿಗೆ 2ರಿಂದ 3 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಜಾಗರಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ಹಣ್ಣು ತುಂಬ ಸ್ವೀಟ್ ಇತ್ತು, ಹಾಗಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಸ್ವೀಟಿಗೆ ನೀವು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ಇದನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಉಳಿದಿರೋದನ್ನು ಕೂಡ ಮಾವಿನ ಹಣ್ಣನ್ನು ಇದರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿ ನಾನು ಇದನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡಿ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದೆ ಅಲ್ಲ, ಜಸ್ಟ್ 2-3 ನಿಮಿಷ ಸಾಕು ಇದು ಮಾಡಲಿಕ್ಕೆ. ಸ್ವಲ್ಪ ಈ ಏಲಕ್ಕಿ ಪುಡಿನ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಈ ಮಾವಿನಕಾಯಿ ಸೀಕರಣೆ ರೆಡಿ. ರಿಯಲಿ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ. ನನಗೂ ತುಂಬಾ ಇಷ್ಟ ಆಯಿತು ಈ ಅಡುಗೆ. ಮತ್ತೇನಂದರೆ ನಾವು ಮಾಡೋ ಅಡುಗೆ ಸಿಂಪಲ್ಲಾಗಿರುತ್ತೆ, ಕೆಲವೊಂದು ಸಲ ತುಂಬ ರುಚಿಯಾಗಿರುತ್ತೆ. ಬಟ್ ಮನೆಯವರೆಲ್ಲ ಖುಷಿ ಪಡ್ತಾರಲ್ವ, ಸೊ ಆ ಖುಷಿಗೆ ಪಾರೇ ಇರಲ್ಲ. ಸೊ ಈಗ ಎರಡೂ ಸೈಡಲ್ಲಿ ಇಟ್ಕೊಂಡು ಈಗ ನಾನು ಈ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಫಸ್ಟು. ಸೊ ಮಕ್ಕಳಿಗೆ ನಾನು ಪೂರಿ ಮತ್ತು ಈ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಪೂರಿ ಚೆನ್ನಾಗಿರುತ್ತೆ ಅಂತ ಪೂರಿ ಮಾಡ್ತಾಯಿದ್ದೀನಿ. ಸೊ ಈಗ ಸ್ವಲ್ಪ ಎಣ್ಣೆ ಕೂಡ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀವು ಚಪಾತಿ ಕೂಡ ಮಾಡ್ಕೋಬೋದು ಇದಕ್ಕೆ, ಅಥವಾ ಪೂರಿ ಕೂಡ, ಇದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಬಟ್ ಪೂರಿಯಿಂದ ಈ ಸೀಕರಣೆ ರುಚಿ ಡಬಲ್ ಆಗುತ್ತೆ. ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ದಿನ ಚಪಾತಿ ಮಾಡ್ತಾ ಇರ್ತೀವಿ, ಬಟ್ ಪೂರಿ ಮಾಡಿಕೊಟ್ರೆ ಈ ಸೀಕರಣೆಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಪೂರಿ ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು 4-5 ಪೂರಿ ನಾನು ಒತ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಕಾದಿರೋ ಎಣ್ಣೆಲಿ ಈ ಥರ ಹಾಕ್ಕೊಂಡು ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪೂರಿ ಕೂಡ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಉಬ್ಬಿ ಬರ್ತಾ ಇದೆ. ತುಂಬ ಜನ ಹೇಳ್ತಾರೆ ಪೂರಿ ಉಬ್ಬಿ ಬರಲ್ಲ ಅಂತ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಮತ್ತು ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಫ್ರೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಎಣ್ಣೆ ಜಾಸ್ತಿ ಅದು ಹೀರ್ಕೊಳ್ಳಲ್ಲ ಮತ್ತು ಈ ಥರ ಉಬ್ಬಿ ಬರುತ್ತೆ. ನೀವು ಸಿಮ್ಮಲ್ಲಿ ಇಟ್ಕೊಂಡು ಸುಮ್ಮನೆ ಜಸ್ಟ್ ಸ್ವಲ್ಪ ಬಿಸಿಯಾಗಿರುತ್ತೆ ಎಣ್ಣೆ, ಅದರಲ್ಲಿ ಪೂರಿ ಕರಿತೀರಾ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಅದು ಒಳ್ಳೆಯದಲ್ಲ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಮಾಡ್ಕೊಳ್ಳಿ. ಸೊ ಎಲ್ಲ ಪೂರಿ ಕೂಡ ಆಯಿತು ನೋಡಿ. ಎಲ್ಲ ಪೂರಿ ಯಾವ ರೀತಿ ಉಬ್ಬಿ ಬಂದಿದೆ ನೋಡಿದ್ರಲ್ಲ. ಸೊ ಹಾಗಾಗಿ ಹಿಟ್ಟು ಯಾವ ರೀತಿ ಕಲಿಸ್ಬೇಕು ಅಂತ ಕೂಡ ಹೇಳಿದ್ದೀನಿ, ಮತ್ತು ಯಾವ ರೀತಿ ಫ್ರೈ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಸೊ ಆ ಟಿಪ್ಸನ್ನು ಫಾಲೋ ಮಾಡಿದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಈ ಪೂರಿ ಜೊತೆ ಈ ಹೆಸರು ಕಾಳಿನ ಪಲ್ಯ ಮತ್ತು ಈ ಮಾವಿನ ಹಣ್ಣಿನ ಸೀಕರಣೆ ಕೂಡ ರೆಡಿ ಆಯಿತು. ಸೊ ನೋಡಿದ ತಕ್ಷಣ ನಿಮಗೆ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ ತಿನ್ನಿ. ಮನೆಯವರೆಲ್ಲ ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿ ತಿಂತಾರೆ. ಈ ಸೀಕರಣೆ ಅಂತೂ ರಿಯಲಿ ಆಹಾ, ಈ ಪೂರಿ ಸೀಕರಣೆ ಅಂತೂ ಅದ್ಭುತ ಅಂತ ಹೇಳ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಎಲ್ಲರ ಫೇವ್ರೇಟ್ ರೆಸಿಪಿ ಕೂಡ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿದ್ರಲ್ಲ, ಇವತ್ತಿನ ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ನೋಡಿ. ಈ ಪೂರಿ ಜೊತೆ ಮಾವಿನ ಹಣ್ಣಿನ ಸೀಕರಣೆ, ಬಾಯಲ್ಲಿ ನೀರೂರಿಸುವಂತಹ ಈ ರೆಸಿಪಿ ಮತ್ತು ಈ ಆರೋಗ್ಯಕರವಾದ ಈ ಪಲ್ಯ ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.